ಗಾಯ್ಸ್, ವೆಲ್ಕಮ್ ಟು ಆರಾಧ್ಯಸ್ ಕಿಚನ್. ನಾನಿವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳ್ತೀನಿ. ಆಲ್ರೆಡಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ನಾನು ತೇಜು ಕಬಾಬ್ ಪುಡಿನೇ ಯೂಸ್ ಮಾಡೋದು ಆಲ್ಮೋಸ್ಟ್ ಯಾವಾಗಲೂ. 1 ಮೊಟ್ಟೆ, 1 ನಿಂಬೆಹಣ್ಣು, ಕಾರ್ನ್ಫ್ಲೋರ್ 2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಚಮಚ ಅಷ್ಟು. ಇದು ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಬಟ್ ನಾನು 2 ಪ್ಯಾಕೆಟು ಹಾಕಲ್ಲ, 1.5 ಪ್ಯಾಕೆಟ್ ಅಷ್ಟು ಹಾಕ್ತೀನಿ. ಆ್ಯಕ್ಚುಲಿ ಇದರಲ್ಲಿ ಖಾರ ಉಪ್ಪು ಎಲ್ಲ ಇರುತ್ತೆ. ಬೇಕು ಅಂದರೆ ಉಪ್ಪು ಏನಾದರೂ ಹಾಕೊಬೋದು, ಸಾಕು. ಖಾರನೂ ಬೇಕು ಅಂದರೆ ಒಂಚೂರು ಖಾರ ಪುಡಿ ಹಾಕೊಬೋದು. ಬಟ್ ನನಗಿದು ಎಲ್ಲ ಕರೆಕ್ಟಾಗಿರುತ್ತೆ, ಸೊ ಇದಷ್ಟೇ ಹಾಕ್ತೀನಿ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ಲ, ಅದು ಹಾಕ್ತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು 1.5 ಚಮಚ ತೊಗೊಂಡಿದ್ದೀನಿ. ಈ ಕಬಾಬ್ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡೋಣ. ಈಗ ಅರ್ಧ ನಿಂಬೆಹಣ್ಣು ಹಾಕ್ತೀನಿ. ಅರ್ಧ ಸಾಕು. ಈಗ ಮೊಟ್ಟೆ ಹಾಕ್ತೀನಿ. ಈಗ ಕ್ಲೀನಾಗಿ ಒಂದು ಮಿಕ್ಸ್ ಕೊಡೋಣ. ನೀರೇನು ಹಾಕೋದು ಬೇಡ, ಅಂದರೆ ನಿಮಗೆ ಹೇಗಾಗುತ್ತೋ ಹಾಗೆ. ನಾನು ಆ್ಯಕ್ಚುಲಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಲ್ಲ, ಅದ್ರದ್ದು ನೀರು ಬಿಟ್ಕೊಂಡಿದ್ದೆ ಚಿಕನ್ದೆ ಸ್ವಲ್ಪ. ಸೊ ನಾನು ನೀರೇನು ಮಿಕ್ಸ್ ಮಾಡೋಲ್ಲ. ನೋಡಿ ಕಲರ್ ಹೇಗೆ ಕಾಣ್ತಿದೆ ಅಂತ. ಬಟ್ ನಾನು ಯಾವ ಕಲರು ಸಹ ಮಿಕ್ಸ್ ಮಾಡಿಲ್ಲ, ಅಷ್ಟೇ ನಿಮಗೆ ಏನು ತೋರಿಸಿದ್ದೀನಿ ಅಷ್ಟೇ ಹಾಕಿರೋದೆಲ್ಲದು. ಲಾಸ್ಟಿಗೆ ಒಂಚೂರು ಬೇಕಾದ್ರೆ ಟೇಸ್ಟ್ ನೋಡಿ ಉಪ್ಪು ಹೇಗಿದೆ, ಬೇಕು ಅಂದರೆ ಉಪ್ಪು ಹಾಕ್ಕೊಬೋದು, ಇಲ್ಲ ಅಂದರೆ ಬೇಡ. ನಾನು ಉಪ್ಪು ಸಹ ತೋರಿಸಿಲ್ಲ ನಿಮಗೆ ಹಾಕ್ತೀನಿ ಅಂತ. ಕರೆಕ್ಟಾಗಿ ಕಲಿಸಿದ್ದೀನಿ. ಇದು 1 ಅವರ್ ಬಿಟ್ಬಿಟ್ಟು ನಾನು 1 ಅವರ್ ಬಿಡ್ತೀನಿ. ಈಗ 1 ಅವರ್ ಬಿಟ್ಬಿಟ್ಟು ಕಬಾಬು ಕರಿಯೋಣ. ಗೈಸ್, ನಾನು ಆವಾಗಲೇ ಹೇಳ್ದಂಗೆ ಕಬಾಬ್ ಕರಿಯೋಕ್ಕಿಂತ ಮುಂಚೆ 1 ಅವರ್ ಬಿಟ್ಟಿದ್ದೆ ನಾನು ಇದನ್ನು. ಇದು 1 ಅವರ್ ಆಗಿದೆ. ಸೊ ಇದು ಪೂರ ಕ್ಲೀನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನೀಗ ಕರಿಯೋಣ. ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಎಣ್ಣೆ ಪೂರ ಕಾದಿದೆ ಅಂದಾಗ ಕಬಾಬ್ ಬಿಡ್ತೀನಿ. ನೋಡಿ, ಈಗ ಎಣ್ಣೆ ಕಾದಿದೆ. ಇವಾಗ ಚಿಕನ್ ಬಿಡ್ತೀನಿ ನಾನು. ಕ್ಲೀನಾಗಿ ನೋಡಿ, ಇಲ್ಲಿ ಕ್ಲೀನಾಗಿ ಮ್ಯಾರಿನೇಟ್ ಆಗಿದೆ. ನೋಡಿ, ಎಣ್ಣೆ ಕಾದಿದೆ ಅಲ್ಲ. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ತುಂಬ ದೊಡ್ಡದಾಗಿ ಹಿಡ್ಕೊಂಡ್ರೆ ಅದು ಹೇಳಿದ್ನಲ್ಲ ಎಲ್ಲ ಸುಟ್ಟೋದಂಗೆ ಆಗುತ್ತೆ. ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ನೋಡಿ, ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುಗಿಸಾಕ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು.
ನೋಡಿ ಬೇಯ್ತಾ ಇದೆ ಈಗ. ಈಗ ಆಲ್ಮೋಸ್ಟ್ ಬೆಂದಿದೆ ಪೂರ. ತೆಗಿಯೋಣ. ನಾನು ಇದಕ್ಕೆ ಟಿಶ್ಯೂ ಪೇಪರ್ ಹಾಕಿದ್ದೀನಿ, ಬಿಕಾಸ್ ಎಣ್ಣೆ ತುಂಬ ಇರುತ್ತಲ್ಲ, ಸೊ ಹೀರ್ಕೊಂಡ್ಲಿ ಅಂತ ಹಾಟ್ ಬಾಕ್ಸಿಗೆ. ಈಗ ಇನ್ನೊಂದು ಸೆಟ್ ಬಿಡ್ತೀನಿ. ನೋಡಿ ಇನ್ನೊಂದು ಸೆಟ್ ಹಾಕಿದ್ದೀನಲ್ಲ, ಬೇಯ್ತಾ ಇದೆ. ನೋಡಿ ಈಗ ಬೇಯ್ತಾ ಇದೆ ಇದು. ನೋಡಿ ಈಗ ಸೆಕೆಂಡ್ ಸೆಟ್ ಬಿಟ್ಟಿದ್ದೆ ಅಲ್ಲ, ಇದು ಬೆಂದಿದೆ. ಸೊ ಈಗ ತೆಗಿತೀನಿ ಇದನ್ನು. ಗರಿಗರಿಯಾದ ರುಚಿಕರವಾಗಿ ಚಿಕನ್ ಕಬಾಬ್ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.